ಯಾರು ಬೇಕಾಗಿತ್ತು? ಓ ಸಾರಿ, ಆಕ್ಚುಲಿ ನಾನು ಪಕ್ಕದ ಫ್ಲಾಟಿಗೆ ಬಂದಿದ್ದು, ಎರಡು ಮನೆ ಬೇರೆ ಸೇಮ್ ಇದೆ ಅಲ್ಲ, ಸೊ ಗೊತ್ತಾಗಲಿಲ್ಲ. ಪರವಾಗಿಲ್ಲ. ಥ್ಯಾಂಕ್ ಯು. ಸಾರಿ, ಸ್ವಲ್ಪ ನೀರು ಬೇಕಾಗಿತ್ತು. ಸರಿ, ಒಳಗಡೆ ಕೊಡ್ತೀನಿ. ನೀರು ತಗೋ. ಥ್ಯಾಂಕ್ ಯು. ಆಕ್ಚುಲಿ ನಾನು ಶಾಲಿನಿ ಆಂಟಿ ಮನೆಗೆ ಬಂದಿದ್ದು, ಅವರೆಲ್ಲೋ ಹೊರ ಹೋಗಿದಾರಂತೆ, ಬರೋದು 1 hour ಆಗುತ್ತೆ ಅಂತ ಹೇಳಿದ್ರು. ಸಾರಿ, ನಿಮ್ಗೆ ಡಿಸ್ಟರ್ಬ್ ಮಾಡಿದೆ ಅನ್ಸುತ್ತೆ. ಹಾಗೇನಿಲ್ಲ, ನೋ ಪ್ರಾಬ್ಲಮ್. ಓಕೆ ಸರಿ, ಹಾಗೆ ಬರ್ತೀನಿ. ಅಲ್ಲ, ಅವ್ರು ಬರೋದು 1 hour ಆಗುತ್ತೆ ಅಂದ್ರೆ ಯಾಕೆ ಹೊರಗಡೆ ವೇಟ್ ಮಾಡಬೇಕು? ಇಲ್ಲೇ ಇರಿ, ಅವ್ರು ಬಂದ್ಮೇಲೆ ಹೋದ್ರೆ ಆಯ್ತಲ್ಲ. ಬೇಡ ಬೇಡ, ನಿಮ್ಗೆ ಯಾಕೆ ತೊಂದರೆ, ನಾನು ಹೊರಗಡೆ ವೇಟ್ ಮಾಡ್ತೀನಿ. ಇಲ್ಲ, ಅದ್ರಲ್ಲಿ ತೊಂದರೆ ಏನ್ ಬಂತು? ಪರವಾಗಿಲ್ಲ, ಇಲ್ಲೇ ಇರಿ. ಸರಿ. ಏನೋ ಬೇಜಾರಲ್ಲಿ ಇರೋ ತರ ಕಾಣಿಸ್ತಾ ಇದೆ. ಇಲ್ಲ, ಏನಿಲ್ಲ. ನಿಮ್ಮನ್ನ ನೋಡಿದ್ರೆ ಹಾಗೆ ಅನ್ನಿಸ್ತಾ ಇಲ್ಲ, ಏನೋ ಬೇಜಾರಲ್ಲಿ ಇರೋ ತರ ಕಾಣಿಸ್ತಾ ಇದೆ. ಪರವಾಗಿಲ್ಲ, ಹೇಳಿ. ದುಃಖನ ಬೇರೆಯವ್ರ ಹತ್ರ ಹೇಳ್ಕೊಂಡ್ರೆ ದುಃಖ ಕಡಿಮೆ ಆಗುತ್ತೆ ಅಂತಾರೆ. ಸೊ ನಾನು ನಿಮ್ ದುಃಖ ಕಡಿಮೆ ಆಗಿದೆ ಅಂತ ಕೇಳಿದೆ ಅಷ್ಟೇ. ಏನಿಲ್ಲ, ಫ್ಯಾಮಿಲಿ ಮ್ಯಾಟರ್. ಹೌದಾ? ಸಾರಿ, ನಾನು ಕೇಳಬಾರ್ದಿತ್ತು. ಹಾಗೇನಿಲ್ಲ. ಅವಳು ನಂಗೆ ಹೆಂಡತಿ, ನಮ್ದು ಲವ್ ಮ್ಯಾರೇಜ್. ಲವ್ ಮಾಡಿದ ತಕ್ಷಣ ಮನೆಯವರು ಒಪ್ಲೇಬೇಕಂತಿಲ್ಲಲ್ವಾ? ಓಡಿ ಬಂದು ಮದುವೆ ಆಯ್ತು. ನಂತರ ಬ್ಯಾಂಗ್ಳೂರ್ ಬಂದೆ. ನನ್ಗಿಲ್ಲೇ ಕೆಲಸ ಸಿಕ್ತು. ಲೈಫ್ ತುಂಬಾ ಬ್ಯುಸಿ ಆದ್ರು, ಅವಳ ಜೊತೆ ಲೈಫ್ ಚೆನ್ನಾಗಿದೆ ಅಂತ ಅನಿಸ್ತಾ ಇತ್ತು. ಅವಳು ನನಗೆ ಚೆನ್ನಾಗಿ ನೋಡ್ಕೊಳ್ಳೋವಳು. ಗಂಡ ಹೆಂಡತಿ ಅಂದಮೇಲೆ ಚಿಕ್ಕ ಚಿಕ್ಕ ಜಗಳಗಳು ನಡೀತಾ ಇರ್ತದಲ್ವಾ? ಕೆಲವು ಸಲ ನಾವು ತಪ್ಪು ನಿರ್ಧಾರಗಳು ತಗೊಳ್ತೀವಿ. ನಾನು ಕೂಡ ಒಂದು ತಪ್ಪು ನಿರ್ಧಾರ ತಗೊಂಡೆ. ಅಂದ್ರೆ ಏನಾಯ್ತು? ಏನಿಲ್ಲ, ಒಂದಿನ ನಾನು ಅವಳ ಮೇಲೆ ಕೈ ಮಾಡಬೇಕಾಗಿ ಬಂತು. ಆ ವಿಷಯ ನಮ್ಮ ಅಕ್ಕಪಕ್ಕದ ಮನೆಯವರಿಗೆ ಗೊತ್ತಾಗಿ ಇಡೀ ಅಪಾರ್ಟ್ಮೆಂಟಿಗೆ ಗೊತ್ತಾಯ್ತು. ನಮ್ಮ ಜನರಿಗೆ ಅವ್ರ ಮನೆ ಸಮಸ್ಯೆಗಿಂತ ಬೇರೆಯವ್ರ ಮನೆ ಸಮಸ್ಯೆ ದೊಡ್ಡದಾಗಿ ಕಾಣುತ್ತೆ. ಎಲ್ಲರೂ ನನ್ನ ನೋಡೋ ದೃಷ್ಟಿಕೋನನೇ ಬದಲಾಯಿತು. ನಾನು ಎಲ್ಲಿಗೆ ಹೋದ್ರು ನನ್ನ ಬಗ್ಗೆ ಕೆಟ್ಟದಾಗಿ ಆಡ್ಕೊಳ್ಳೋರು. ಅದು ನನ್ನ ದಿನೇ ದಿನೇ ಡಿಪ್ರೆಸ್ ಮಾಡ್ತಾ ಹೋಯ್ತು. ಅವರು ನೋಡುವ ರೀತಿ ನನ್ನ ಆ ಇನ್ಸಿಡೆಂಟ್ ಇಂದ ಹೊರಗೆ ಬರೋದಾಗಿ ಮಾಡಿದೆ. ಇಲ್ಲ ಸರ್, ಅವಳ ಮನೆ ಬಿಟ್ಟು ಹೋದಕ್ಕೆ ನಾನೇನ್ ಮಾಡ್ಬೇಕು? ಸಮಾಧಾನ ಮಾಡ್ಕೊಳ್ಳಿ ಸರ್, ನಿಮ್ ಕಷ್ಟ ನನಗೆ ಅರ್ಥ ಆಗುತ್ತೆ. ನೀವು ಈ ನಡುವೆ ನಿಮ್ಮ ವೈಫ್ನ ಕಾಂಟ್ಯಾಕ್ಟ್ ಮಾಡಿಲ್ವಾ, ಅಥವಾ ನಿಮ್ಮ ವೈಫ್ ನಿಮಗೆ ಕಾಂಟ್ಯಾಕ್ಟ್ ಮಾಡಿಲ್ವಾ? ಸುಮಾರು ಸರಿ ಟ್ರೈ ಮಾಡಿದೆ. ಅವಳ ಫೋನ್ ಸ್ವಿಚ್ ಆಫ್. ಎಷ್ಟು ಟ್ರೈ ಮಾಡಿದ್ರು ಅದೇ ಟೀಮ್ ಕೇಳುತ್ತೆ. ಊರಲ್ಲೂ ವಿಚಾರಿಸಿದೆ, ಅಲ್ಲಿ ಹೋಗಿಲ್ಲ. ಇಲ್ಲೆಲ್ಲ ಕಡೆ ಕೇಳಿದೆ, ಅವಳ ಒಂದು ಸುಳಿವು ಸಿಗಲಿಲ್ಲ. ದಿನ ಬೆಳಿಗಾದ್ರೆ ಒಂದು ಕನಸು ಬೀಳುತ್ತೆ, ಅವಳು ವಾಪಸ್ ಮನೆಗೆ ಬರೋದು, ನಾವು ಚೆನ್ನಾಗಿ ಸಂಸಾರ ನಡೆಸೋದು. ಐ ಹೋಪ್ ಒಂದಲ್ಲ ಒಂದಿನ ನಿಜ ಆಗುತ್ತೆ. ನೋಡೋಣ. ನೀವು ಪೊಲೀಸ್ ತಗೋಬೋದಿತ್ತಲ್ಲ? ಇಲ್ಲ, ನಿಮ್ಮ ಮನೆಯಲ್ಲಿ ಬೇರೆ ಯಾರಾದ್ರೂ ಇದ್ದಾರಾ? ಯಾರೋ ಡೋರ್ ಬಡಿತಾ ಇದೆ, ಡೋರ್ ಮೇಲೆ ಲಾಕ್ ಆಗಿದೆ, ಲಾಕ್ ಓಪನ್ ಮಾಡ್ಬೇಕಾ? ಬೇಡ ಬೇಡ ಬೇಡ. ಮೋಸ್ಟ್ಲಿ ಅವಳಿಗೆ ಹಸಿವಾಗಿದೆ ಅನ್ಕೊಳ್ತೀನಿ, ಅದಕ್ಕೆ ಡೋರ್ ಬಡಿತಿದ್ದಾಳೆ. ಯಾರು? ನಾನು ಹೆಂಡ್ತಿ. ಏನು? ನಿಮ್ ಹೇಳ್ತೀನಾ? ಮನೆ ಬಿಟ್ಟು ಹೋಗಿದ್ದಾಳೆ ಅಂತ ಹೇಳಿದ್ರಿ? ಅಲ್ಲ ಸರ್, ಗಂಡೆ ಇಲ್ಲದಾಗ ಮನೆಗೆ ಬೇರೆ ಗಂಡಸು ಬಂದ್ರೆ ಏನರ್ಥ? ಒಂದೆರಡು ದಿನ ಸರಿ, ಪ್ರತಿದಿನ ಬಂದ್ರೆ ನನ್ಗೂ ಡೌಟ್ ಬಂತು. ನಾ ಒಂದಿನ ಬೇಗ ಬಂದೆ. ನನ್ನ ಹೆಂಡತಿ ನನಗೆ ಮೋಸ ಮಾಡಿದ್ವಿ. ಅವನನ್ನು ಆವತ್ತೇ ಮುಗಿಸ್ಕೋಬೇಕಂತ ಅನ್ಕೊಂಡೆ, ಆದ್ರೆ ತಪ್ಪಿಸ್ಕೊಂಡ. ಮತ್ತೆ ಅವನ ಕೈಗೆ ಸಿಗ್ಲೇ ಇಲ್ಲ. ನಿಮ್ ಹೆಂಡತಿ ತುಂಬಾ ಒಳ್ಳೆಯವಳು ಅಂತ ಹೇಳಿದ್ರಿ,
ಮತ್ತೆ ಯಾಕೆ ಅವಳನ್ನ ರೂಮ್ ಒಳಗೆ ಕೂಡ ಹಾಕಿದ್ದೀರಾ? ಯಾಕಂದ್ರೆ ಅವನು ಒಂದಲ್ಲ ಒಂದಿನ ಅವಳನ್ನು ಹುಡ್ಕೊಂಡು ಬಂದೇ ಬರ್ತಾನೆ, ಅದಕ್ಕೆ ಅವಳಿಗೆ ಕೂಡಿ ಹಾಕಿದ್ದೀನಿ. ಅವನು ಒಂದ್ ವೇಳೆ ಬಂದಿಲ್ಲ ಅಂದ್ರೆ? ಬಂದಿಲ್ಲ ಅಂದ್ರೆ ನೀನ್ ಬಂದಿದ್ಯಲ್ಲ. ನಮ್ಮನೆಗೆ ಗೆಸ್ಟ್ ಬರದೆ 2 ವರ್ಷ ಆಯ್ತು ಅನ್ಸುತ್ತೆ. ತುಂಬಾ ಸಮಯ ನಂತರ ನೀನು ಬಂದಿದ್ದಿ. ನಿನ್ಗೆ ನಾನೇ ಏನಾದ್ರು ಕೊಡ್ಲೇ ಹೇಳಿ. ನಂಗ ನಿಲ್ಲು. ಸಾರಿ, ಸ್ವಲ್ಪ ನೀರು ಬೇಕಾಗಿ. ಸರಿ, ಒಳಗಡೆ ಬನ್ನಿ, ಕೊಡ್ತೀನಿ. ಹೇಳಿ. ಫ್ಲಿಪ್ಕಾರ್ಟಿಂದ ಪಾರ್ಸಲ್ ಬಂದಿದೆ. ಕ್ಯಾಶ್ ಆನ್ ಡೆಲಿವರಿ. ಓಕೆ, ಹಣ ತರ್ತೀನಿ, ಇಲ್ಲೇ ಕೂತ್ಕೊಳ್ಳಿ. ಯಾಕೆ ಸರ್ ಬೇಜಾರಲ್ಲಿದ್ದೀರಾ? ಏನಿಲ್ಲ, ಫ್ಯಾಮಿಲಿ ಮ್ಯಾಟ್ರ್. ಸಾರಿ ಸರ್, ನಾನು ಅದನ್ನು ಕೇಳಬಾರ್ದಾಗಿತ್ತು. ಪರವಾಗಿಲ್ಲ, ಅವಳು ನನ್ನ ಹೆಂಡತಿ. ನಮ್ಮದು ಲವ್ ಮ್ಯಾರೇಜ್. ಲವ್ ಮಾಡಿದ ತಕ್ಷಣ ಮನೆಯವರು ಒಪ್ಪಲೇಬೇಕಂತಿಲ್ಲ ಅಲ್ಲ.